ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸದ್ ನಮ್ಮ ಸೋಲಾರಿಂದ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬೇಗೂರು ಬಂದಿದ್ದೀವಿ. ಬೊಮ್ಮಲಿನ ಥರ ಬೇಗೂರು. ಸೊ ಇಲ್ಲಿ ಒಂದು 3 ಕಿಲೋವಾಟ್ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಯಾವ ಥರ ಸೆಟಪ್ ತೋರಿಸ್ತೀನಿ ಬನ್ನಿ ಹೋಗೋಣ ವಿಡಿಯೋಗೆ. ಸೊ ನೋಡ್ಬೋದು, ಇದು ಬೇಗೂರಿನಲ್ಲಿರೋ ವಿಶ್ವಪ್ರಿಯ ಲೇಔಟ್. ಸೊ ಇಲ್ಲೊಂದು ಮನೆಗೆ ನೋಡಿ 3 ಕಿಲೋವಾಟ್ ಹಾಕಿದ್ದೀನಿ. ನಾನು ಫಸ್ಟ್ ಟೈಮ್ ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ರೀಸನ್ ಏನಂದರೆ ನೀವು ನೋಡ್ಬೋದು, ಸೊ ಇದು ಅದಾನಿದು 565 ವ್ಯಾಟ್ ಪೀಕ್ ಟಾಪ್ ಕಾನ್ ಪ್ಯಾನಲ್ಸ್. ಸೊ ಹಳೆ ವಿಡಿಯೋ ಬೈಫೇಶಿಯಲ್ ಇತ್ತು, ಇದು ಬಂದು ಟಾಪ್ ಕಾನ್ ಪ್ಯಾನಲ್ಸು. ಸೊ ಕರೆಂಟ್ಲಿ ಮಾರ್ಕೆಟ್ನಲ್ಲಿ ಟೆಕ್ ವೈಸು ಮತ್ತು ಎಫಿಷಿಯನ್ಸಿ ವೈಸ್ ಹೈಯೆಸ್ಟ್ ಇರೋದು ಇದು ಒಂದೇ ಟಾಪ್ ಕಾನ್ ಪ್ಯಾನಲ್ಸ್ ಅದಾನಿ. ನಾವೆಲ್ಲ ಪ್ರಾಜೆಕ್ಟ್ಸ್ ಇದು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಪಾಲಿಕ್ರಿಸ್ಟಲಿನ್ ಹಳೆ ಕತೆ, ಮೋನೋಪರ್ಕ್ ಹಾಫ್ ಕಟ್ಟು ಹಳೆ ಕತೆ, ನೆಕ್ಸ್ಟ್ ಬೈಫೇಶಿಯಲ್ ಬಂತು. ಅದನ್ನು ಅಡ್ವಾನ್ಸ್ ಇರೋ ಟಾಪ್ ಕಾನು. ಆ್ಯಕ್ಚುಲಿ ಲೆಕ್ಕ ಪ್ರಕಾರ ಇದು ವೈಟ್ ಪೇಂಟ್ ಮಾಡಬೇಕು. ಅವರು ಇನ್ಫಾರ್ಮ್ ಮಾಡಿದ್ದೀನಿ, ಈ ಸಿಮೆಂಟಲ್ಲಿ ಹಾಕ್ಬಿಟ್ಟಿಲ್ಲ ಒಂದು ವೈಟ್ ಪೇಂಟ್ ಮಾಡಿ ಅಂತ. ಸೊ ಕಸ್ಟಮರ್ ಬೇಗ ಮಾಡ್ತಾರೆ. ಸೊ ಇದು ರೈಸ್ ಸ್ಟ್ರಕ್ಚರು 565 ವ್ಯಾಟ್ದು 5 ಪ್ಯಾನಲ್ಸ್ ಹಾಕಿದೆ. ಯಾಕಂದರೆ ಇವಾಗ 3 ಕಿಲೋವಾಟ್ ಸ್ಯಾಂಕ್ಷನ್ ಇದೆ. ಆಲ್ಮೋಸ್ಟ್ 3000 ವ್ಯಾಟ್ ಹತ್ರ ಬರುತ್ತೆ. ಸೆಕೆಂಡ್ ಥಿಂಗ್, ರೈಸ್ ಸ್ಟ್ರಕ್ಚರ್ ನೀವು ನೋಡ್ಬೋದು, ಪ್ಯೂರ್ಲಿ ಹಾಟ್ ಟಿಪ್ ಗ್ಯಾಲ್ವನೈಸ್ ಇದು. ಸೊ ನಾನು ಹಳೆ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ಹಾಟ್ ಡಿಪ್ ಗ್ಯಾಲ್ವನೈಸ್ ಅಂದರೆ. ಸೊ ರಸ್ಟ್ ಹಿಡಿಯಲ್ಲ ನೋಡಿ, ಮೇಲೇನೂ ಹಾಟ್ ಡಿಪ್ ಇರುತ್ತೆ, ಈ ಪರ್ಲಿನ್ಸು ಹಾಟ್ ಡಿಪ್ ಇರುತ್ತೆ ಕಂಪ್ಲೀಟಾಗಿ. ಸೊ ನಥಿಂಗ್, ನೀಟಾಗಿ ಕ್ಲೀನ್ ಇನ್ಸ್ಟಾಲೇಷನ್. ಮತ್ತು ಲೈಟ್ನಿಂಗ್ ಅರೆಸ್ಟ್ ಇಲ್ಲ ಹಾಕಿದ್ದೀವಿ ನೋಡಿ, ಅಲ್ಲಿ ಲೈಟ್ನಿಂಗ್ ಅರೆಸ್ಟ್ ಹಾಕಿದ್ದೀವಿ. ಆಲ್ರೆಡಿ ಒಂದಿದೆ ಅಲ್ಲಿ, ಅವ್ರು ದೊಡ್ಡದು ಒಂದಿದೆ ಅಲ್ಲಿ ನೋಡಿ, ಒಂದು ಬ್ಯಾಂಕಿಗೆ ಹಾಕಿದ್ದಾರೆ. ಆದರೂ ನಮ್ಮ ಕೆಲಸ ನಾವು ಮಾಡಬೇಕು. KEB ಅವ್ರು ನೋಡ್ತಾರೆ ಯಾವತ್ತು, ಸೇಫ್ಟಿ ಆಫ್ ದ ಪ್ಯಾನಲ್ಸ್ ಅಂತ ಹಾಕಿದ್ದೀವಿ. ಸೊ ಟಾಪ್ ಕಾನ್ ಪ್ಯಾನಲ್ಸ್ 22.8% ಎಫಿಷಿಯನ್ಸಿ, ಆಲ್ಮೋಸ್ಟ್ 23% ಎಫಿಷಿಯನ್ಸಿ. ಇದಕ್ಕಿಂತ ನೆಕ್ಸ್ಟ್ ಅಡ್ವಾನ್ಸ್ ಇರೋದು HJT ಪ್ಯಾನಲ್ಸ್ ಅಂತ ಹೇಳ್ತೀವಿ. ಅದು ಇನ್ನೂ ನೆಕ್ಸ್ಟ್ ಮಾರ್ಕೆಟಿಗೆ ಬರುತ್ತೆ, ಒಂದು 3-4 ಮಂತ್ಸಲ್ಲಿ ಬಂದುಬಿಡುತ್ತೆ ಪ್ರಾಬ್ಲಿ. ಬಟ್ ನೆಕ್ಸ್ಟ್ ಟ್ರೆಂಡಿಂಗ್ ಒಂದು 6 ತಿಂಗಳಿಗೆ ಟ್ರೆಂಡಿಂಗ್ ಇರೋದಂದರೆ ಟಾಪ್ ಕಾನ್ ಪ್ಯಾನಲ್ಸು, ಅದಾನಿ ಪ್ಯಾನಲ್ಸ್ ಇದು. ಸೊ ನಾವು ರೆಗ್ಯುಲರ್ ಅದಾನಿ ಪ್ಯಾನಲ್ಸೇ ಹಾಕ್ತೀವಿ. ಮತ್ತು ಇನ್ವರ್ಟರ್ ಬಗ್ಗೆ ತೋರಿಸ್ತೀನಿ ನಿಮಗೆ. ಸೊ ಟೆರೆಸಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಎಸ್, ಇಲ್ಲಿ ನೋಡ್ಬೋದು ನೀವು ಇನ್ವರ್ಟರು. ಡೇ ಇದು 3 ಕಿಲೋವ್ಯಾಟ್ ಇನ್ವರ್ಟರ್. ಸೊ ಇಷ್ಟೇ ಬರುತ್ತೆ ನೋಡಿ, 3 ಕಿಲೋವ್ಯಾಟ್ ಎಷ್ಟು ಚಿಕ್ಕದಾಗಿದೆ, ಚೆನ್ನಾಗಿದೆ, ಇಷ್ಟೇ ಬರುತ್ತೆ. ಸೊ ಇದು ಕಮ್ಯುನಿಕೇಷನ್ ಡಿವೈಸು. ಇದು DCDB ಬಾಕ್ಸು. ಸೊ ನಾನು ಹೇಳಿದ ಥರ ಬ್ರ್ಯಾಂಡೆಡ್ ಯೂಸ್ ಮಾಡ್ತೀವಿ. ಇಲ್ಲಿ ಎಲ್ಮೆಕ್ಸ್ ಯೂಸ್ ಮಾಡಿದೆ, SPD ಇದೆ, ಫ್ಯೂಸ್ ಇದೆ, MCB ಇದೆ. ಇದರಿಂದ ಪ್ಯಾನಲಿಂದ ಇದು ಕನೆಕ್ಷನ್ ಬಂದು ಇದರಿಂದ ಇನ್ವರ್ಟರ್ಗೆ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಒಂದಿಷ್ಟು MCB ಥರ ಕೊಟ್ಟಿದ್ದೀವಿ. ಇವಾಗ ACDB ಕೆಳಗೆ ಮೀಟ್ರ್ ಬೋರ್ಡಲ್ಲೇ ಕನೆಕ್ಷನ್ ಕೊಟ್ಟಿದ್ವಿ. ಬೀಸ್ ಇರುತ್ತೆ ನೋಡಿ, ಇಲ್ಲಿ ಏನು ಯಾವ ಥರ ಜನ್ರೇಟ್ ಆಗಿದೆ, ಎಷ್ಟು ಆ್ಯಂಪ್ಸ್ ಬರ್ತಾ ಇದೆ, ಎಲ್ಲ ಡೀಟೇಲ್ಸು ತೋರಿಸುತ್ತೆ. ಸೊ ಈ ಥರ ನೀಟಾಗಿ ಕ್ಲೀನಾಗಿ ಫಿನಿಶಿಂಗ್ ಮಾಡಿದ್ದೀವಿ. ಮೀಟ್ರ್ ಪಾರ್ಟು ತೋರಿಸ್ತೀನಿ. ಇವತ್ತೇ ಕಮಿಷನಿಂಗ್ ಆಗಿದೆ ಆ್ಯಕ್ಚುಲಿ. ನಾನು ಜಸ್ಟ್ ಬಂದೆ ಹಂಗೆ ಆ ಮೀಟ್ರ್ ಪಾರ್ಟು ತೋರಿಸ್ತೀನಿ. ಅದನ್ನು ಮುಂಚೆ ಒಂದು ಚಿಕ್ಕ ಡೌಟ್ ಕ್ಲಾರಿಫೈ ಮಾಡ್ತೀನಿ ಕಸ್ಟಮರ್ಸ್ಗೆ. ನೋಡಿ, 1 ಕಿಲೋವ್ಯಾಟ್ ಪ್ಯಾನಲ್ಸ್ ಹಂಗಾದ್ರೆ 500 ವ್ಯಾಟ್ ಎರಡು ಸೇರಿದ್ರೆ 1 ಕಿಲೋವ್ಯಾಟ್ ಬರುತ್ತೆ. 565 ವ್ಯಾಟ್ ಇಟ್ಕೊಳ್ಳಿ. ಆವ್ರೇಜಾಗಿ ಜನರಲಿ 4 ಯೂನಿಟ್ ಜನ್ರೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಮುಂದಿನ ಬರೋ ವೀಡಿಯೋನಲ್ಲಿ ತೋರಿಸಿ, ನಾನು ಆ್ಯಪ್ ಬೇಸ್ ಇರೋದ್ರಿಂದ ಎಷ್ಟು ಜನ್ರೇಟ್ ಆಗಿದೆ ಒಂದಿನಕ್ಕಂತ. ಸೊ ಟಾಪ್ ಕಾನ್ ಪ್ಯಾನಲ್ಸಲ್ಲಿ ಪರ್ ಕಿಲೋವ್ಯಾಟ್ ಆಲ್ಮೋಸ್ಟ್ 6 ಯೂನಿಟ್ಸ್ ಜನ್ರೇಟ್ ಆಗಿದೆ ನಮಗೆ. ಡೇಟಾನೂ ಇದೆ ನಂತರ, ಅದನ್ನು ತೋರಿಸ್ತೀನಿ. ಸೊ ಈ ಪ್ಲ್ಯಾಂಟಿದೆ ಇಟ್ಕೊಳ್ಳಿ, ನಾನು ನಿಮಗೆ ರೆಗ್ಯುಲರ್ ವೀಡಿಯೋಸ್ ಹಾಕ್ತೀನಿ 3 ಕಿಲೋವ್ಯಾಟ್ನಲ್ಲಿ ಎಷ್ಟು ಯೂನಿಟ್ ಜನ್ರೇಷನ್ ಇದೆ ಪರ್ ಡೇ ಅಂತ. ಸೊ ನಿಮ್ಗೆ ಅದೊಂದು ಕ್ಲಾರಿಟಿ ಸಿಗುತ್ತೆ. ಮತ್ತು ಸೆಕೆಂಡ್ ಥಿಂಗ್ ಏನಂದರೆ, ಸ್ವಲ್ಪ ಕಸ್ಟಮರ್ಸ್ಗೆ ಲೈಕ್ ಡೌಟ್ ಇರುತ್ತೆ, ಸರ್ ಈ ಥರ ಟಾಪ್ ಕಾನ್ ಪ್ಯಾನಲ್ಸು ಶೀಟ್ ಸ್ಟ್ರಕ್ಚರ್ ಮೇಲೆ ಹಾಕಿದ್ರೆ ವರ್ಕ್ ಆಗುತ್ತೆ ಅಂತ. ಖಂಡಿತ ವರ್ಕ್ ಆಗುತ್ತೆ ನೋಡಿ, ಮೇಲೇನೂ ಜನ್ರೇಟ್ ಆಗುತ್ತೆ, ಕೆಳಗೂ ಜನ್ರೇಟ್ ಆಗುತ್ತೆ. ಬಟ್ ಮೇಲೆ ಎಫಿಷಿಯನ್ಸಿ ರಿಮೈನ್ಸ್ ದ ಸೇಮ್. ಒಂದು ಮೋನೋಪರ್ಕ್ ಹಾಫ್ ಕಟ್ಗಿಂತ ಜಾಸ್ತಿನೇ ಇರುತ್ತೆ. ಹಾಗಾಗಿ ಯಾವತ್ತು ಟಾಪ್ ಕಾನ್ಗೆ ಹೋಗಿ, ಶೀಟ್ ಸ್ಟ್ರಕ್ಚರ್ ಟಾಪ್ ಕಾನ್ಗೆ ಹೋಗಿ, ಯಾಕಂದರೆ ಮೇಲೆ ಜನ್ರೇಷನ್ ಹಂಗೇ ಇರುತ್ತೆ, ನಿಮಗೆ ಚೇಂಜಸ್ ಅಷ್ಟು ಎಫೆಕ್ಟ್ ಆಗಲ್ಲ. ಸೊ ಈ ಥರ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಮೀಟರು ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೊ ಇದು ಬಂದುಬಿಟ್ಟು ಇವರು ಹಳೆ ಮೀಟರು. ಇದು ನೋಡಿಬಿಡೋದು ನೀವು, ಸೋಲಾರ್ ಜನ್ರೇಷನ್ ಮೀಟರ್. ಸೊ ಹೊಸ ಮೀಟರ್ ಹಾಕಿ SPD ಮಾತ್ರ ಚೇಂಜ್ ಸ್ವಿಚ್ ಇಲ್ಲೇ ಕೊಡುತ್ತೆ ಅವ್ರಿಗೆ. MCB ರೀಸನ್ ಅಂದರೆ ಮೇಲೆ ಕೊಡೋದು ಬೇಡ ಅಂತ ಇಲ್ಲೇ ಕೊಟ್ಟಿದ್ದೀವಿ. ಮತ್ತು ಇಲ್ಲೇ ಒಂದು 10 ತಿಂಗಳು ಮಾಡಿದ್ದೀವಿ. ಸೊ ಈ ಥರ ಇವ್ರಿಗೆ 3 ಕಿಲೋವ್ಯಾಟ್ ಸೆಟಪ್ ಟೋಟಲ್ ಮಾಡಿದ್ದೀವಿ.